ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಬೊಮ್ಮಸಂದ್ರ, ಜಿಗಣಿ, ಎಲೆಕ್ಟ್ರಾನ್ ಸಿಟಿ, ಹತ್ತುಬೆಲೆ ಇಲ್ಲೆಲ್ಲ ಕೈಗಾರಿಕಾ ಪ್ರದೇಶಗಳು ಪ್ರಾರಂಭ ಆಗಿದೆಯಲ್ಲ, ಅದೇ ಕಾನೂನು ಪ್ರಕಾರವಾಗಿ ಈ ಭಾಗ ಈ ಜಗತ್ತಿನಲ್ಲಿ ಎಲ್ಲ ಬೆಳೀತದೆ. ನಾವಿರ್ತಕ್ಕಂಥ ಸೃಷ್ಟಿನಲ್ಲಿ ಮನುಷ್ಯರು ಎಲ್ಲವೂ ಬಿಲ್ಡಿಂಗ್ ಎಲ್ಲ ಬೆಳೀತದೆ. ನಾವು ಈ ಜಮೀನ್ ಮಾತ್ರ 1 ಇಂಚ್ ಕೂಡ ಬೆಳೆಯೋದಿಲ್ಲ, ಒಂದೇ 1 ಇಂಚ್ ಕೂಡ ಭೂಮಿ ಬೆಳೆಯೋದಿಲ್ಲ. ಆದ್ರೆ ಈ ಭೂಮಿ ಏನಾಗ್ತದೆ, ಕಡಿತ ಆಗ್ತಾ ಹೋಗ್ತದೆ. ಏನಕ್ಕೆ? ಒಂದು ನಾವು ಬಿಲ್ಡಿಂಗ್ ಕಟ್ತಾ ಇರ್ತೀವಿ, ಇನ್ನೊಂದು ಫ್ಯಾಕ್ಟರಿಗಳು ಕಟ್ತಾ ಇರ್ತೀವಿ, ಇನ್ನೊಂದು ರೋಡ್ ಮಾಡ್ತಾ ಇರ್ತೀವಿ. ಹೀಗೆ ಎಲ್ಲ ಭೂಮಿಯನ್ನ ನಾವು ವ್ಯವಸಾಯದ ಭೂಮಿಯನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ ನಾವು ತಿನ್ನೋದಕ್ಕೆ ಹೆಂಗ್ ಸಾಧ್ಯ? ಈಗ ನಮ್ಮ ಮಕ್ಕಳಿದ್ದ ನಾವು ಚಿಕ್ಕವರಿದ್ದಾಗ 2 ರೂಪಾಯಿಗೆ 1 ಕೆಜಿ ರಾಗಿ ಸಿಗ್ತಾ ಇತ್ತು, 5 ರೂಪಾಯಿಗೆ ಅಕ್ಕಿ ಸಿಗ್ತಾ ಇತ್ತು. ಇವತ್ತು ರಾಗಿ ಎಷ್ಟು ಬೆಲೆ ಆಗಿದೆ, ಅಕ್ಕಿ ಎಷ್ಟು ಬೆಲೆ ಆಗಿದೆ? ಇವತ್ತು ಸರ್ಕಾರಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತಾನೆ. ರೈತ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಅನ್ನ ಊಟ ಮಾಡೋಕ್ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸಹೋದರರು ಹೇಳಿದ್ರು, ಟ್ಯಾಬ್ಲೆಟ್ಸ್ ಹಾಕೊಂಡು ಎಷ್ಟು ದಿನ ಬದುಕೋಕ್ ಸಾಧ್ಯ ಅಂತ.